ರಾಜ್ಯಪಾಲರನ್ನು ಅವಮಾನಿಸಿರುವ ಘಟನೆಯನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಮೆರವಣಿಗೆ ಮೂಲಕ ಶ್ರೀ ಭುವನೇಶ್ವರಿ ವೃತ್ತದ ಬಳಿ ತೆರಳಿ ಕೆಲಕಾಲ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನುದ್ದೇಶಿಸಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ವೃಷಭೇಂದ್ರಪ್ಪ ಹಾಗೂ ಮೂಡ್ನಕೂಡು ಪ್ರಕಾಶ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊನ್ನೂರು ಮಹದೇವಸ್ವಾಮಿ, ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಕಾಡಹಳ್ಳಿ ಕುಮಾರ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸೂರ್ಯಕುಮಾರ್, ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಆರ್ ಸುಂದರ್, ಮುಖಂಡರಾದ ಕುಲಗುಣ ಶಾಂತಮೂರ್ತಿ, ಆನಂದ್ ಭಗೀರಥ ಹಾಗೂ ಇತರರು ಭಾಗವಹಿಸಿದ್ದರು. ಏನು ವಿಧಾನಸೌಧದಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಅಗೌರವತಕ್ಕಂಥ ಕೆಲಸವನ್ನು ಮಾಡಿದೆ, ಇದು ಖಂಡನೀಯ. ಹಿಂದಿನಿಂದಲೂ ಕೂಡ ದಲಿತರನ್ನ ಸುಳ್ಕೊಂಡು ಬಂದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಒಬ್ಬ ದಲಿತ ರಾಜ್ಯಪಾಲರನ್ನ ಅವಹೇಳನಕಾರಿಯಾಗಿ ನಡೆಸ್ಕೊಂಡಿರತಕ್ಕದ್ದು, ರಾಜ್ಯಪಾಲರಿಗೆ ಒಂದು ಹುದ್ದೆಗೆ ಅಗೌರವ ತಂದಿರತಕ್ಕಂಥದ್ದು ಖಂಡನೀಯ. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಈ ದುರ್ವರ್ತನೆ ತೋರಿದಂಥ ಈ MLC ಆದಂಥ ಶ್ರೀಯುತ ಹರಿಪ್ರಸಾದವನ್ನ ಒಂದು ದುಂಡಾವರ್ತನೆಯನ್ನ, ಒಂದು ಗುಂಡೆಯರನ್ನ ಖಂಡಿಸ್ತೇವೆ. ಇದೇ ರೀತಿ ಇವರು ಮುಂದುವರಿಸಿ ಆದಲ್ಲಿ ರಾಜ್ಯಾದ್ಯಂತ ಒಂದು ಉಗ್ರವಾದ ಒಂದು ಹೋರಾಟವನ್ನ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಳ್ಳುತ್ತೆ ಅಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ, ಇಂಥ ಒಂದು ದುಂಡಾ ರೀತಿ ನಡ್ಕೊಳ್ಳುವಂಥ ಈ ಕಾಂಗ್ರೆಸ್ ಗುಂಡಾಗಿರಿ ಸರ್ಕಾರವನ್ನ ನಾವು ಉಗ್ರವಾಗಿ ಖಂಡಿಸ್ತಾ, ಈ ದೇಶದಲ್ಲಿ ಏನು ಅಂಬೇಡ್ಕರ್ ಅವರ ನೀಡಿದಂತಹ ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾತಿಗೂ ಕೂಡ ಅಂಬೇಡ್ಕರ್ ಪರ ಅಂತ ಹೇಳಿ ಅಂಬೇಡ್ಕರ್ ಅವರ ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ನಿಜಕ್ಕೂ ಹೇಹಿಯಾದ ಒಂದು ಕೃತ್ಯ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳಕ್ ಬಯಸ್ತೇನೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಚಳವಳಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಂದು ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನ ವಿರಾಮ ಹೇಳ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸದನದಲ್ಲಿ ಸಂವಿಧಾನ ರಕ್ಷಕರಾದ ರಾಜ್ಯಪಾಲರನ್ನ ಅವಮಾನಿಸಿದಂಥ ಘಟನೆ ಇದೆಯಲ್ಲ, ಇದು ನಿಜಕ್ಕೂ ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಅನ್ನೋದನ್ನ ಅವರೇ ಇವತ್ತು ಕಾಂಗ್ರೆಸ್ನ ಸಂವಿಧಾನ ಹಿಡ್ಕೊಂಡು ಏನು ಪದೇ ಎಲ್ಲ ಸಭೆ ಸಮಾರಂಭಗಳಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಅಲ್ಲಾಡಿಸ್ತಾರಲ್ಲ, ಅವರೇ ಇವತ್ತು ಸಂವಿಧಾನದ ಕಗ್ಗೊಲೆ ಮಾಡಕ್ಕೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ಜನಪ್ರತಿನಿಧಿಗಳು. ಇವರು ನಿಜವಾಗೂ ವೇಷ ಹಾಕೊಂಡಿರತಕ್ಕಂಥ ಜನಪ್ರತಿನಿಧಿಗಳು, ಇವರು ಗೂಂಡ ಜನಪ್ರತಿನಿಧಿಗಳು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಬಾಯಲ್ಲಿ ಸಂವಿಧಾನ, ಮೈಯಲ್ಲಿ ವಿಷ ತುಂಬ್ಕೊಂಡಿರೋಂಥ ಜನಪ್ರತಿನಿಧಿಗಳು ಇವತ್ತು ಆತ್ಮವಿಮರ್ಶನೆ ಮಾಡ್ಕೋಬೇಕು. ಮಾತೆತ್ತರೆ ಸಂವಿಧಾನ ಹೆಸರು ಹೇಳೋಂಥವ್ರು ಬಾಬಾ ಸಾಹೇಬ್ರ ಸಂವಿಧಾನಕ್ಕೆ ಗೌರವ ಕೊಡೋದನ್ನ ಮೊದಲು ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಒತ್ತಾಯಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಸಂವಿಧಾನ ಹೆಸರು ಹೇಳ್ಕೊಂಡು, ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಂಡು ಇವತ್ತು ನೀವು ಮಾಡ್ತಕ್ಕಂಥ ಗೂಂಡಾಗಿರಿ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನೀವು ಆತ್ಮವಿಮರ್ಶೆ ಮಾಡ್ಕೋಬೇಕು. ನೀವು ನಿಜಕ್ಕೂ ಈ ರಾಜ್ಯನ ಆಳಕ್ಕೆ ಬಂದಿರೋರಲ್ಲ. ಈ ರಾಜ್ಯದಲ್ಲಿ ಅಶಾಂತಿ ದೊಂಬಿನ ಸೃಷ್ಟಿ ಮಾಡೋಕ್ಕೆ ನೀವು ಇವತ್ತು ಸದನದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀರಾ. ಜೊತೆಗೆ ಬೀದಿಲ್ ಬಂದು ಒಬ್ಬ ಸಂವಿಧಾನ ರಕ್ಷಕರ ವಿರುದ್ಧ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸಂವಿಧಾನ ರಕ್ಷಕರನ್ನ ನೀವು ಇವತ್ತು ಯಾವ ಹಂತಕ್ಕೆ ತಂದಿಡ್ತಾ ಇದ್ದಾರೆ ಅನ್ನೋದನ್ನ ನೀವು ಫಸ್ಟು ನೀವು ಆತ್ಮವಿಮರ್ಶೆ ಮಾಡ್ಕೋಬೇಕು. ಮತ್ತೆ ಇದೇ ಸಂದರ್ಭದಲ್ಲಿ ಯಾರು ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದಾರೆ ಅವ್ರ ಸದಸ್ಯತ್ವ ರದ್ದಾಗಬೇಕು. ಸಂವಿಧಾನಕ್ಕೆ ಅಗೌರವ ತೋರಿಸಿದಂತ ಕಾಂಗ್ರೆಸ್ ಸರ್ಕಾರನೂ ಕೂಡ ರಾಷ್ಟ್ರಪತಿಗಳು ವಜಾ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ.